ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ರಾಕೇಶ್. ಯಾವ ಗ್ರಾಮ? ನಮ್ಮ ಸೂಲಿಕೆರೆ ಪಾಳ್ಯ. ಸೂಲಿಕೆರೆ ಪಾಳ್ಯ, ಕೆಂಗೇರಿ ಹೋಬಳಿ. ಓಕೆ. ನಿಮ್ಮ ಮನೇಲಿ ನಾಟಿ ದನಗಳು ಸಾಕ್ತಾ ಇದ್ದೀರಾ? ನಾಟಿ ದನ ಇಲ್ಲ ಅಣ್ಣ, ಓರಿಗಳು ಮಾತ್ರ. ಹಾಂ ಹಾಂ ಹಾಂ. ಓಕೆ. ನೀವು ಜಾಸ್ತಿ ಕರುಗಳು ಸಾಕೋದಾ ದೊಡ್ಡವ? ಕರುಗಳು ಸಾಕ್ತಿದ್ದೆ ಅಣ್ಣ. ಒಂದು 6-7 ತಿಂಗಳಿಂದ ಒಂದು ಸ್ವಲ್ಪ ದೊಡ್ಡ ದನ ಸಾಕ್ಬೇಕು ಅಂದ್ಬಿಟ್ಟು ಮೊನ್ನೆ ಹಿರಿಸೆ ಸಂದೀಪಣ್ಣವ್ರ ಹತ್ರ 4,20,000 ಇಟ್ಕೊಂಡ್ಬಂದಿದ್ದೀನಿ. ಈ ಜೊತೆ ಕೂಟ? ಹಾಂ ಹಾಂ. ಅವ್ರು ಕೂಟ ಹಾಕಿದ್ದ? ಕೂಟ ತಂದಿದ್ರಂತೆ, ಅಲ್ಲಿಂದ ನಮ್ಗೆ ಕರ ಬೇಕು ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದು ತಂದು ಎಷ್ಟು ತಿಂಗಳಾಯ್ತು? ಈಗ ಕರೆಕ್ಟ್ ಅದೇ ಸಂಕ್ರಾಂತಿಗೆ ಅವ್ರು ಐನ್ಗುಡಿಗೆ ಹಾಕೊಂಡ್ಬಂದಿದ್ರು. ಐನ್ಗುಡಿ ಮುಗಿಸ್ಕೊಂಡು ನಮ್ಗೆ ಇಲ್ಲಿ ಬಾಡಿಗೆ ಹತ್ರ ಅಂದ್ಬಿಟ್ಟು ಹಿಂಗಿಂದ ಇಲ್ಲೇ ಹಾಕೊಂಡ್ಬಂದಿದ್ರು. ಹೌದಾ? ಓಕೆ ಓಕೆ. ನೀವು ಎಲ್ಲಿ ಇದು ಕಮಿಟಿಗೆ ಹಾಕ್ತೀರಾ, ಸೇಲ್ ಮಾಡ್ತೀರಾ, ಯಾವ ಥರ? ಅಣ್ಣ ಬಂದ್ರೆ ಕೊಡ್ತೀವಣ್ಣ, ಇಲ್ಲಾಂದ್ರೆ ಜಾತ್ರೆಗೆ ಹಾಕೋಣ, ಬೇಬಿಗೆ ಹಾಕೋಣ ಅಂತ ಇದೀವಿ. ಬೇಬಿ ಕಮಿಟಿಗೆ ಹಾಕ್ತೀರಾ ಅಲ್ಲೇ? ಹಾಂ ಹಾಂ. ಓಕೆ. ಎಷ್ಟು ವಯಸ್ಸಾಗಿರ್ಬೋದು ಎರಡಕ್ಕೂ? ಅಣ್ಣ ಇನ್ನೂ ಅಲ್ಲಾಗಿಲ್ಲ. ನಮ್ಮ ಪ್ರಕಾರ ಒಂದು 16 ತಿಂಗಳು ಇರ್ಬೇಕು. 1 ವರ್ಷ. 6 ತಿಂಗಳು ಅಲ್ಲಿಗೆ ಬರಲ್ಲ ಅಂತಾರಲ್ಲ. ಓಕೆ. ಇದು ಯಾವ ಸೈಡ್ದು ಕೂಟ ಅಂತ ಗೊತ್ತಾ? ಯಾವ ಊರ್ ಕಡೆದಂತ? ಇಲ್ಲೇ ಮಾಡಿದ್ದವ್ರಂತೆ, ನಮ್ ಸುತ್ತದೆ ಇದು ಕರುಗಳು. ಇಲ್ಲಿಂದ ಕೂಟ ಮಾಡಿ ಇದಕ್ಕೆ ಹೋಗಿದ್ವಿ, ಅದೇ ಬಿದ್ರುಕಟ್ಟೆ ಅಂತ. ಅವ್ರ ಹತ್ರ ಇದ್ದಿದ್ನ ಸಂದೀಪಣ್ಣವ್ರು ತಂದಿದ್ರು, ಅಲ್ಲಿಂದ ನಾವ್ ಹಾಕೊಂಡ್ವಿ. ಓಕೆ. ನಮ್ಮ ನವೀನಣ್ಣವರು ಕೊಡ್ತಿದ್ರು. ಇಲ್ಲಿ ಏನಾದ್ರು ಬೆಲೆ ಹೇಳ್ತಾ ಇದೀರಾಗ ಎಷ್ಟು ಕೊಡ್ತೀರಾ ಅಂತ? ವ್ಯಾಪಾರ ಇಲ್ಲ ಅಣ್ಣ, 4,20 ಆಗಿದೆ ಅಷ್ಟೇ. ಈಗ ಬಂದು ಮಾತಾಡ್ತೀರಾ ವ್ಯವಹಾರ? ಓಕೆ. ನಿಮ್ ಸೈಡ್ ಜಾಸ್ತಿ ನೆಲ್ಲೂರು ಕೊಡ್ತೀರಾ, ರಾಗಿ ಹುಲ್ಲ? ಈ ಕಡೆ ರಾಗಿ ಹುಲ್ಲ ಅಣ್ಣ ಜಾಸ್ತಿ. ಅಲ್ಲ, ಬಣ್ಣ ಬರಕ್ಕೆ ಇಲ್ಲ, ಶೈನಿಂಗ್ ಬರಕ್ಕೆ ನೆಲ್ಲೂರು ಅಂತಾರಲ್ಲ, ನನ್ನ ಹತ್ರ ನೆಲ್ಲೂರು ಹಾಕೋದಿಲ್ಲ ನೀವು? ಮೊದಲಿಂದ ರಾಗಿ ಹುಲ್ಲ ಹಾಕಿದ್ರೆ ಬಣ್ಣ ಕೆಡುತ್ತೆ ಅಂತಾರ? ಇಲ್ಲ ನೋಡ್ರಣ, ನಮ್ದು ಆಗ್ತಾನೆ ಇದೆಯಲ್ಲ ನಾನು. ಒಟ್ಟು ಚೆನ್ನಾಗಿದೆ. ರಾಗಿ ಹುಲ್ಲ ನಾನು ಹಾಕೋದು. ಅದ ಕೆಲವು ರೈತರು ಹೇಳ್ತಾರೆ ಶೈನಿಂಗ್ ಬರಕ್ಕೆ ನೆಲ್ಲೂರು ಹಾಕ್ಬೇಕು ಅಂತಾರೆ. ಇಲ್ಲ ಅಷ್ಟೇ. ಬಟ್ ಒಳ್ಳೆ ಬಣ್ಣ ಬಂದಿದೆ, ಚೆನ್ನಾಗಿ. ಇದಿನ್ನೂ ಸ್ವಲ್ಪ ಇನ್ನೊಂದು 2 ತಿಂಗಳು ಬಣ್ಣ ಚೆನ್ನಾಗಿ ಬರ್ತಿದೆ. ನಿಂತಿತ್ತು, ಗಿಡ ಹಾಕಿದ್ವಿ ತಿರ್ಗಿ, ಅವಾಗಿನ ಒಂಚೂರು ಬಣ್ಣ ಚೇಂಜ್ ಆಗಿದೆ ಅದರಿಂದ. ಓಕೆ. ಇವಾಗ ನೀವು ಹೊಸ ಕಟ್ಟಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯ್ತು? 1 ವರ್ಷ ಆಯ್ತು. 1 ವರ್ಷದಿಂದ ರೀಸೆಂಟ್ ಆಗಿ. ಹೇಗೆ ಪ್ರೇರಣೆ ಹೇಗೆ ಬಂತು ನೀವು ಕಟ್ಟಬೇಕು ಅಂತ? ಓರಿಗಳು ವೆಂಕಟೇಶ್ವರ ಶೆಡ್ ಹತ್ರ ಬರ್ತಾ ಇದ್ವಿ, ನೋಡ್ತಾ ಇದ್ವಿ. ತಾತ ಕಟ್ತಿದ್ರಂತೆ, ನಮ್ಮ ಯಾರು ಕಟ್ಟಿರ್ಲಿಲ್ಲ. ನಾವು ಕಟ್ಟೋಣ ಅಂತ ಆಸೆ ಆಗಿ ಇವಾಗ ಕಟ್ತಾ ಇದ್ವಿ. ಓಕೆ. ವೆಂಕಟೇಶ್ವರ ಅವ್ರು ನೋಡಿ ಕಲ್ತ್ಕೊಂಡಿದ್ದೀರಾ? ನಮ್ಮ ನವೀನಣ್ಣ ಅವರು ಅವ್ರದ್ ನೋಡಿ ನಾವು ಕಲ್ತಿದ್ವಿ. ಓಕೆ. ನಿಮ್ಮ ಊರಲ್ಲಿ ಬೇರೆ ಯಾರು ಕಟ್ತಾ ಇದ್ದಾರೆ ಈಗ? ಯಾರು ಇಲ್ಲ, ಕರುಗಳು? ನಾನು ಒಬ್ನೇ. ನಿಮ್ ಸೂಲಿಕೆರೆ ಪಾಳ್ಯದಲ್ಲಿ ಒಬ್ಬರೇ? ಬೇರೆ ಯುವಕರು ಏನೋ ಮುಂದೆ ಬರ್ತಾ ಇದಾರೆ ತಗೋಬೇಕು ಅಂತ? ಜಾಗಗಳಿಲ್ಲ. ಜಾಗ ಇಲ್ಲ, ಮೈನ್ ಸಿಟಿಲಿ ಆಗ್ತಾ ಇಲ್ಲ. ಸಿಟಿ ಆಗ್ತೈತೆ, ಅದರಿಂದ ಜಾಗಗಳಿಲ್ಲ ಕಟ್ಟಕ್ಕೆ. ಓಕೆ. ಇವಾಗ ಇದು ಮಾರಿದ್ರೆ ನಿಮ್ ಮುಂದೆ ತಗೊಂಡ್ಬರ್ತೀರಾ ಮನೆಗೆ? ತರ್ತಾನೆ ಇದ್ದೀರಾ? ಹೋಗ್ತಾ ಇರುತ್ತೆ, ಬಂದು ತಗೊಂತಾರೆ, ಓಕೆ ಓಕೆ. ಬಟ್ ಏನೋ ಖುಷಿ ನಿಮ್ ಸಾಕಕ್ಕೆ. ಓಕೆ. ಬೇರೆ ಏನ್ ಮಾಡ್ತೀರಾ ನೀವು? ಕೆಲಸ ರೂಢಿ ಮಾಡಿದ್ದೀರಾ? ಕೆಲಸ ಹೊಡೆಯಕ್ಕೆ ನಮ್ಮ ಹತ್ರ ಜಾಗ ಇಲ್ಲ, ಮಾಮೂಲಿ ವಾಕ್ ಹೊಡಿತೀವಿ. ವಾಕ್ ಅಷ್ಟೇ. ಅಂದ್ರೆ ಏನೋ ಒಂದು ಇದು ತರ. ಹೌದೌದು. ಓಕೆ. ಏನು ಇವಾಗ ಇದು ತಿಂಡಿಯಲ್ಲಿ ಏನು ಕೊಡ್ತಾ ಇದೀರಾ? ನಾನು ಮಾಮೂಲಿ ರವೆ ಬೂಸ, ಚಕ್ಕೆ ಬೂಸ, ಕಡಲೆ ಒಟ್ಟು, ಕಾಳು ಐಟಮ್ ಮಾಡ್ತೇನೆ, ಹಾಲು ಕೊಡ್ತೇನೆ. ಸ್ವಲ್ಪ ಇದು ಕಿವಿ ಒದರ್ತಾ ಇದೆ ಅಲ್ಲ? ನೊಣಕ್ಕ? ಓಕೆ ಓಕೆ. ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ? 9986222528. ಓಕೆ. ತಮ್ಮ ಹೆಸರು? ರಾಕೇಶ್. ರಾಕೇಶ್, ಸೂಲಿಕೆರೆ ಪಾಳ್ಯ, ಕೆಂಗೇರಿ ಹೋಬಳಿ, ಬೆಂಗಳೂರು ದಕ್ಷಿಣ ಪಾಳ್ಯ, ದಕ್ಷಿಣ ತಾಲೂಕು. ಸರ್ ನೀವು ಕುರಿಗಳ ಬಗ್ಗೆ ಹೇಳಿಲ್ಲ. ನೀವು ಕುರಿಗಳು ಎಲ್ಲಿ ತಂದ್ರಿ? ಇದು ಮಳವಳ್ಳಿ ಅವ್ರದಾ? ಓಕೆ. ಏನು ನೀವು ಮನೆ ಶೋಕಿಗೆ ಸಾಕೊಂಡಿದ್ದೀರಾ ಇಲ್ಲ ಜೊತೆ ಇರ್ಲಿ ಅಂತ? ಓಕೆ. ಇದು ಹೊಸದಾಗಿ ತಂದಿದ್ದ? ಮೊದಲು ಸಾಕ್ತಾ ಇದ್ರಾ? ಓಕೆ. 2 ಗಂಡು ಮರಿನಾ? ಓಕೆ. ಏನು ಬ್ರೀಡಿಂಗ್ ಮಾಡ್ತೀರಾ? ಮರಿಗಳು ಹಾಕ್ಸ್ತೀರಾ ಅಂತ? ಓಕೆ. ಏನ್ ಸರ್ ಇವೆಲ್ಲ ಬಂಡೂರು ಕುರಿಗಳೆಲ್ಲ ಮರಿಗಳು ಅಂದಾಜು ಎಷ್ಟು ಬೆಲೆ ಬೀಳ್ತದೆ ಈಗ? ಜೊತೆ 30,000. ಇದು ಬಂಡೂರಲ್ಲಿ ಯಾವ ಉಪತಳಿ ಅಂತ ಗೊತ್ತಾ? ಇದು ಸಿರಿ, ಕಪನಿ, ಹೊನಾರೆ ಅಂತ ಬರ್ತಾವಲ್ಲ, ಅದೆಲ್ಲ ಹೇಳಿಲ್ಲ ಅವರು. ಬಟ್ ಇದು ಪ್ಯೂರ್ ಬಂಡೂರು ಎರಡೂ.